ಮೆಟ್ರೋ ನೇರಳೆ ಮಾರ್ಗದಲ್ಲಿ ಸಂಚಾರ ವ್ಯತ್ಯಯ, ಪರದಾಡಿದ ಪ್ರಯಾಣಿಕರು. ಜನಾರ್ದನ್ ರೆಡ್ಡಿಗೆ ಎದುರಾದ ಹೊಸ ಸಂಕಷ್ಟ ಏನದು? ಪ್ರಧಾನಿ ಮೋದಿಯನ್ನ ಹೊಗಳಿದ ಜನಾರ್ದನ್ ರೆಡ್ಡಿ ಆಸ್ತಿಗಾಗಿ ಅಪ್ಪನ ಹತ್ಯೆಗೆ ಸುಪಾರಿ ಕೊಟ್ಟ ವಿಕಲಚೇತನ ಮಗ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಮತ್ತು ಬೆಳಗ್ಗೆ ಕೆಲ ಗಂಟೆಗಳ ಕಾಲ ಎಂಜಿ ರೋಡ್ ಬಯಪ್ಪನಹಳ್ಳಿ ನೇರಳೆ ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಪ್ರಯಾಣಿಕರು ಬೆಳಗ್ಗೆಯ ಪರದಾಟವನ್ನು ಅನುಭವಿಸಬೇಕಾಯಿತು. ಮೊದಲು ತಾಂತ್ರಿಕ ಸಮಸ್ಯೆಯಿಂದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ ಎನ್ನಲಾಗಿತ್ತು. ಆದರೆ ಮೆಟ್ರೋ ಪವರ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸಮಸ್ಯೆಯಾಗಿ ಸಂಚಾರ ವ್ಯತ್ಯಯ ಉಂಟಾಗಿದೆ ಅಂತ ಸಮಸ್ಯೆಯನ್ನ ಕಂಡುಹಿಡಿಯಲಾಯಿತು. ಬಳಿಕ ಕೆಲವೇ ಗಂಟೆಗಳಲ್ಲಿ ಸಮಸ್ಯೆ ಪರಿಹಾರ ಮಾಡಿದ ಬಿಎಂಆರ್ಸಿಎಲ್ ಚಲ್ಲಘಟ್ಟ ಮತ್ತು ವೈಟ್ಫೀಲ್ಡ್ ನಡುವಿನ ನೇರಳೆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ. ಸಂಚಾರ ವ್ಯತ್ಯಯದ ಬಗ್ಗೆ ಹೊಯ್ಸಳ ಪೊಲೀಸರು ಪ್ರಯಾಣಿಕರಿಗೆ ಅನೌನ್ಸ್ಮೆಂಟ್ ಮಾಡಿದ ಹಿನ್ನೆಲೆ ಪ್ರಯಾಣಿಕರು ಆಟೋ ಕ್ಯಾಬ್ಗಳ ಮೂಲಕ ಹೋದ್ರು. ಹೀಗಾಗಿ ಕೆಲ ಕಾಲ ಎಂಜಿ ರೋಡ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮಾಜಿ ಸಚಿವ ಹಾಗೂ ಹಾಲಿ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜನಾರ್ದನ್ ರೆಡ್ಡಿ ಒಡೆತನದ ಓಬಳಾಪುರಂ ಮೈನಿಂಗ್ ಕಂಪನಿಯ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಿಸಲಿಕ್ಕೆ ಸಿದ್ಧತೆ ನಡೆಸಲಾಗಿದೆ. ವಿಶೇಷ ತನಿಖಾ ತಂಡದಿಂದ ಜನಾರ್ದನ್ ರೆಡ್ಡಿಯ OMC ಕಂಪನಿಯ ಮೂಲಕ ಅಕ್ರಮವಾಗಿ ವಿದೇಶಕ್ಕೆ ಅದಿರು ಮಾರಾಟದ ತನಿಖೆಗೆ ಮತ್ತೆ ಜೀವ ಬಂದಿದೆ. ಪ್ರಕರಣದ ದೂರುದಾರ ಟಾಪಾಲ್ ಗಣೇಶ್ಗೆ SIT ನೋಟಿಸ್ ಅನ್ನು ಕೊಟ್ಟಿದ್ದು ತಮ್ಮ ಬಳಿ ಇರುವಂತಹ ದಾಖಲೆಯನ್ನು ನೀಡುವಂತೆ ಸೂಚಿಸಿದೆ. ಬೆಂಗಳೂರಿನ ಲೋಕಾಯುಕ್ತ SIT ಕಚೇರಿಯಲ್ಲಿ ಟಾಪಾಲ್ ಗಣೇಶ್ ವಿಚಾರಣೆ ನಡೆಸಿದೆ. ಈ ಕುರಿತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಗಣೇಶ್, SIT ವಿಚಾರಣೆಗೆ ಹಾಜರಾಗಿದ್ದೆ, ದಾಖಲೆಯನ್ನು ಕೊಟ್ಟು ರೆಡ್ಡಿ ಅಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಟ್ಟು ಬಂದಿದ್ದೇನೆ ಅಂತ ಹೇಳಿದ್ದಾರೆ. OMC ವಹಿವಾಟುಗಳ ಕುರಿತು ತನಿಖೆ ನಡೆಸಿದಂತಹ CBI ತಂಡ ಹೈದರಾಬಾದ್ನ CBI ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿತ್ತು. ಇದೀಗ ಆ ಆರೋಪ ಪಟ್ಟಿಯನ್ನು ಆಧರಿಸಿ SIT ತನಿಖೆಯನ್ನು ಆರಂಭಿಸಿದೆ. ಗಡಿಭಾಗದ ಮೇಲೆ ಕರ್ನಾಟಕ ಗಡಿಭಾಗ ಅಂದರೆ MBT HT NR ನಮ್ಮ ತಂದು ನಾರಾಯಣ ರೆಡ್ಡಿ ಈ ಮೈನ್ಸ್ಗಳಲ್ಲಿ ಇವರು ಸಾಕಷ್ಟು ಅಕ್ರಮ ಗಣಿಗಾರಿಕೆ ಮಾಡಿ ಸಾಕಷ್ಟು ರಫ್ತು ಮಾಡಿದ್ದಾರೆ ಎಂಬುದು ಮೇಲ್ನೋಟ ಕಾಣಿಸ್ತಿದೆ. ಅದು ಗುಡ್ಡದಾಗ ನೋಡಿದ್ರು ಕಾಣಿಸ್ತಿದೆ. ಅವತ್ತಿನ ದಿವಸ ಇವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು, ಇವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ಕೊಂಡು ಗ್ರಾಮದ ಹದ್ದುಗಳೇ ಚೇಂಜ್ ಮಾಡ್ಯಾರ. ಅಂದರೆ ನಮ್ಮ ಮಲ್ಪಂಗುಡಿ, ಟುಮುಟಿ, ವಿಟ್ಲಾಪುರ ಸೇರುವ ಗ್ರಾಮದ ಬಿಂದುಗಳು ಹೊಡೆದು ಗ್ರಾಮ ಹದ್ದುಗಳು ಚೇಂಜ್ ಮಾಡಿ ಸಾಕಷ್ಟು ಅಕ್ರಮ ಗಣಿಗಾರಿಕೆ ಮಾಡ್ಯಾರ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಶಾಸಕ ಜನಾರ್ದನ್ ರೆಡ್ಡಿ ಹೊಗಳಿದ್ದು ಈ ಮೂಲಕ ಬಿಜೆಪಿಗೆ ಸೇರ್ಪಡೆ ಅಥವಾ ಬೆಂಬಲದ ಸುಳಿವು ನೀಡಿದ್ರಾ ಎಂಬ ಪ್ರಶ್ನೆ ಎದ್ದಿದೆ. ಕೊಪ್ಪಳದ ಗಂಗಾವತಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸುತ್ತಾ ಬಹಿರಂಗವಾಗಿಯೇ ರೆಡ್ಡಿ ಮೋದಿ ಅವರನ್ನ ಹೊಗಳಿದ್ದಾರೆ. ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಮೋದಿಜಿಯವರನ್ನ ಅಭಿನಂದಿಸಬೇಕು. ಮೋದಿ ಅವರು ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಕೆಲಸ ಮಾಡಿದ್ದಾರೆ. 500 ವರ್ಷದ ಹೋರಾಟಕ್ಕೆ ಫಲ ಇದೀಗ ಬಂದಿದೆ ಅಂತ ಹೇಳಿದರು. ಗಂಗಾವತಿಯ ಅಭಿವೃದ್ಧಿಯಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅಡ್ಡಿ ಆಗ್ತಿದ್ದಾರೆ. ಸೋಲಿನ ಹತಾಶೆ ಇಕ್ಬಾಲ್ ಅನ್ಸಾರಿಯನ್ನ ಕಾಡ್ತಾ ಇದೆ. ಗಂಗಾವತಿಯ ಅಭಿವೃದ್ಧಿಗೆ ಸಹಕಾರವನ್ನು ಕೊಡ್ತಾ ಇಲ್ಲ. ಕ್ಷುಲ್ಲಕ ವಿಚಾರಕ್ಕೆ ಅಭಿವೃದ್ಧಿಯಲ್ಲಿ ಅಡ್ಡಿ ಆಗ್ತಿದ್ದಾರೆ. MP ಚುನಾವಣೆ ಆದ ಮೇಲೆ ಕಾಂಗ್ರೆಸ್ನವರು ಇಕ್ಬಾಲ್ ಅನ್ಸಾರಿಯನ್ನ ಡಸ್ಟ್ಬಿನ್ಗೆ ಹಾಕ್ತಾರೆ ಅಂತ ಕಿಡಿಕಾರಿದ್ದಾರೆ. ರಾಮ ಮಂದಿರ ವಿಚಾರದಲ್ಲಿ ಎಷ್ಟೋ ಹೋರಾಟಗಳ ಮೂಲಕ ಸಾಧಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನ ಇತ್ತು. ಆ ವಿಚಾರದಲ್ಲಿ ಇಡೀ ವಿಶ್ವದ ಗಮನ ಸೆಳೆಯುವಂಥ ಒಂದು ರೀತಿಯಲ್ಲಿ ಶ್ರೀ ಮಹಾವಿಷ್ಣು ಶ್ರೀ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಒಂದು ಬಾಲರಾಮನ ರೂಪದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಅಯೋಧ್ಯೆಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದಂಥ ಪ್ರಧಾನಮಂತ್ರಿಗಳನ್ನು ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಇಡೀ ದೇಶದ ನಾಗರಿಕರು ಎಲ್ಲರೂ ಕೂಡ ನಾವು ಅಭಿನಂದಿಸಬೇಕಾಗಿದೆ ಬಂಧುಗಳೇ. ತುಮಕೂರು ಜಿಲ್ಲೆಯಲ್ಲಿ ಬೀದಿ ರೌಡಿಗಳಂತೆ ನಡು ರಸ್ತೆಯಲ್ಲೇ ವಿದ್ಯಾರ್ಥಿಗಳು ಹೊಡೆದಾಡಿಕೊಂಡಿದ್ದಾರೆ. ತಿಪ್ಟೂರು ನಗರದಲ್ಲಿ ವಿದ್ಯಾರ್ಥಿಗಳ ಪುಂಡಾಟ ಕಂಡು ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ತಿಪ್ಟೂರು ನಗರದ IB ಸರ್ಕಲ್ನಿಂದ ಸರ್ಕಾರಿ ಜೂನಿಯರ್ ಕಾಲೇಜಿನವರೆಗೆ ವಿದ್ಯಾರ್ಥಿಗಳು ಹೊಡೆದಾಡಿಕೊಂಡೇ ಸಾಗಿದ್ದಾರೆ. ಓದೋಕೆ ಅಂತ ಕಾಲೇಜಿಗೆ ಬಂದ ವಿದ್ಯಾರ್ಥಿಗಳು ಗ್ಯಾಂಗ್ ಕಟ್ಕೊಂಡು ಬಡಿದಾಡ್ಕೊಂಡಿದ್ದಾರೆ. ಪದೇ ಪದೇ ಈ ರೀತಿ ವಿದ್ಯಾರ್ಥಿಗಳು ಹೊಡೆದಾಡ್ಕೊಳ್ತಾರೆ. ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ಗಾಂಜಾ ಸಪ್ಲೈ ಆಗ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನ ಸ್ಥಳೀಯರು ಮಾಡ್ತಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳ ಜೊತೆ ಹೊರಗಿನ ಪುಂಡರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದ್ದು, ಗಣರಾಜ್ಯೋತ್ಸವ ಆಚರಣೆ ಮಾಡಿ ವಾಪಸ್ ಆಗೋ ವೇಳೆ ಈ ಘಟನೆಯಾಗಿದ್ದು, ಹೊಸೂರು ಬೆಂಗಳೂರು ಮುಖ್ಯ ರಸ್ತೆಯ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಬಳಿ ಚಲಿಸ್ತಾ ಇದ್ದಂತಹ ಬೈಕ್ನಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಬೈಕು ಹೊತ್ತಿ ಉರಿದಿದೆ. ಡಿಯೋ ಬೈಕಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಸಂಭವಿಸಿದೆ. ನಡುರಸ್ತೆಯಲ್ಲಿಯೇ ಬೈಕು ಧಗಧಗನೆ ಹೊತ್ತಿ ಉರಿದಿದೆ. ದ್ವಿಚಕ್ರ ವಾಹನ ಸವಾರರ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಬೈಕನ್ನು ಸೈಡ್ಗೆ ನಿಲ್ಲಿಸಿ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿನ ಬಳೆಪೇಟೆಯ ಪೇಂಟ್ ಶಾಪ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು 2 ಅಂತಸ್ತಿನ ಕಟ್ಟಡ ಹೊತ್ತಿ ಉರಿದಿದೆ. ಅಪಾರ ಪ್ರಮಾಣದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಅಂಗಡಿಯನ್ನು ಕಳೆದುಕೊಂಡು ಕುಟುಂಬ ಕಣ್ಣೀರಿಟ್ಟಿದೆ. ಸ್ಪಾರ್ಕ್ ಹೆಂಗಾಯ್ತು ನನಗೂ ಗೊತ್ತಿಲ್ಲ. ಯಾವ್ರು ಫೋನ್ ಮಾಡಿದಕ್ಕೆ ನಾವು ಓಡ್ ಬಂದ್ವಿ. ಆ ಕಡೆ ಸಿಮೆಂಟ್ ಅಂಗಡಿ ಇದೆ, ಅದೇನಾಗಿಲ್ಲ. ಪೇಂಟ್ ಅಂಗಡಿ, ಆ ಕಡೆ PVC ಪೈಪ್ಗಳು ಇಟ್ಟಿದ್ವಿ, ಫಿಟ್ಟಿಂಗ್ಸ್ಗಳು, ಅವೆಲ್ಲ ಡ್ಯಾಮೇಜ್ ಆಗಿದೆ ಫುಲ್ಲು. ಎಲ್ಲ ಒಂದು 30 ಲಕ್ಷದ ಮೇಲೆ ಐಟಮ್ ಇತ್ತು.
ಗಣರಾಜ್ಯೋತ್ಸವ ಪ್ರಯುಕ್ತ ನಿನ್ನೆ ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಪರೇಡ್ ವೀಕ್ಷಣೆ ವೇಳೆ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂಗೆ ಸಿಎಂ ಕಡೆ ನುಗ್ಗೋಕೆ ಪ್ರಯತ್ನ ಪಟ್ಟ. ಈತನ ಹೆಸರು ಪರಶುರಾಮ್. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನುಗ್ಗಿ ಕಿತಾಪತಿ ಮಾಡೋದೇ ಈತನ ಕಾಯಕ. ಪರಶುರಾಮನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಪರಶುರಾಮ್ 1993ರಲ್ಲಿ ಕೆಪಿಎಸ್ಸಿ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿರ್ತಾನೆ. ಆದ್ರೆ ಲಿಸ್ಟ್ ನಲ್ಲಿ ಅವ್ರ ಹೆಸರು ಹೋಲ್ಡ್ ಮಾಡಲಾಗಿದೆಯಂತೆ. ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆದಾಗ ತನಗಾದ ಅನ್ಯಾಯ ಹೇಳಿದಾಗ ಪರಿಶೀಲನೆ ಮಾಡಿ ಆಯ್ಕೆ ಆಗಿದ್ರೆ ಪರಿಗಣಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಸಿಎಂ ಸೂಚನೆ ಬಳಿಕವೂ ನ್ಯಾಯ ಸಿಗ್ಲಿಲ್ಲ ಅಂತ ಈ ರೀತಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನುಗ್ಗಿ ಕಿತಾಪತಿ ಮಾಡ್ತಿದ್ದಾನೆ. ಈ ಹಿಂದೆಯೂ ಕೂಡ ಸಿಎಂ ಭಾಗಿಯಾಗಿದ್ದ. ಬೇರೆ ಕಾರ್ಯಕ್ರಮಗಳಲ್ಲಿ ಕಿತಾಪತಿ ಮಾಡೋಕೆ ಪರಶುರಾಮ್ ಮುಂದಾಗಿದ್ದ ಅಂತ ಆರೋಪದ ಮೇಲೆ ಬೇರೆ ಬೇರೆ ಠಾಣೆಗಳಲ್ಲಿ ಈತನ ವಿರುದ್ಧ ಕೇಸ್ ದಾಖಲಾಗಿದೆ. ಮೈಸೂರು ಮೂಲದ ಪರಶುರಾಮನಿಗೆ ಕೆಪಿಎಸ್ಸಿ ಮೂಲಕ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳೋ ಕನಸು ಈಡೇರ್ಲಿಲ್ಲ. ಆತ ಮದುವೆನೂ ಆಗಿಲ್ಲ ಅನ್ನೋ ನೋವು ಹೀಗೆಲ್ಲ ಮಾಡಿಸಿರ್ಬೋದು ಅನ್ನಲಾಗ್ತಿದೆ.